ಏನು ಇಂಪಾರ್ಟೆಂಟು? ರಾ ಮಟೀರಿಯಲು, ಹ್ಯೂಮನ್ ರಿಸೋರ್ಸು ಇಂಪಾರ್ಟೆಂಟ್. ಅವರು ರಾ ಮಟೀರಿಯಲ್ ಸಿಕ್ಕಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ಕರೆಕ್ಟ್. ಎಲ್ಲಿಂದ ತರಬೇಕು ಅವರು? ಅಲ್ಲ, ಸರ್ಕಾರ ಬೇರೆ ರಾಜ್ಯ ತರಿಸ್ಕೊಡುವಂತ ಕೆಲಸ ಅವರು ಇಂಪೋರ್ಟ್ ಮಾಡ್ತಿದ್ರು, ಮಲೇಷ್ಯಾದಿಂದ ಇಂಪೋರ್ಟ್ ಮಾಡ್ತಿದ್ರು. ದುಡ್ಡು ಮಂಗೂರು ಬರ್ತಿತ್ತು, ಅದು ಬಂದಾಯ್ತು. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ಅರವಿಂದ್ ದೇಶಪಾಂಡೆ ಅವರು, ಈಗ ಪಕ್ಕಾ ರಾಜಕೀಯದ ಬಗ್ಗೆ ಮಾತಾಡೋಣ. ನಾವು ಸಿದ್ದರಾಮಯ್ಯ ಅವರು ಬಣವ ಅಥವಾ ಡಿ ಕೆ ಶಿವಕುಮಾರ್ ಅವರು ಬಣವ? ನಾ ಯಾರು ಬಣದಲ್ಲಿಲ್ಲ, ಶಿವಕುಮಾರ್ದು ಬಣ್ಣಿಲ್ಲ. ಶಿವಕುಮಾರ್ ಸಹ ರಾಮಕೃಷ್ಣ, ನಮ್ಮ ಸಿದ್ದರಾಮಯ್ಯ, ಶಿವಕುಮಾರ್, ನಾನು, ನಾವೆಲ್ಲರೂ ಒಂದದೇವೆ. ಒಂದೇ ತಾಯಿ ಮಕ್ಕಳಾಗಿ ಬಾಳ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಸಿದ್ದರಾಮಯ್ಯದು ಗ್ರೂಪ್ ಇಲ್ಲ, ಶಿವಕುಮಾರ್ದು ಇಲ್ಲ. ಅಲ್ಲ, ಸಿದ್ದರಾಮೋತ್ಸವ ಮಾಡಿಲ್ಲ ಅಂತ ಸ್ಥಾನದಲ್ಲಿ ಕೂರ್ತಾ ಇದ್ರು ಅರವಿಂದ್ ದೇಶಪಾಂಡೆ ಅವರು. ಟಿವಿ ಚಾನೆಲ್ಗಳು ಸೃಷ್ಟಿನೂ ಮಾಡ್ತಾ ಇದ್ದೀರಿ. ತಾವು ಸಿದ್ದರಾಮಯ್ಯ ಅವರ ಜೊತೆಗೆ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದೀರಿ. ಅಲ್ಲ, ಇದಕ್ಕೊಂದು ಸರ್, ಸಿದ್ದರಾಮೋತ್ಸವವನ್ನ ಮಾಡದೇ ಇದ್ದಿದ್ರೆ ಇವತ್ತು ಮಿನಿಸ್ಟರ್ ಸ್ಥಾನದಲ್ಲಿ ಕೂರ್ತಾ ಇದ್ರು ಅರವಿಂದ್ ದೇಶಪಾಂಡೆ ಅವರು ಅಂತ. ಯಾಕೆ ಇಂಥದ್ದು ಸಭೆ ಮಿನಿಸ್ಟರ್? ನಾ ಎಷ್ಟು ವರ್ಷ ಮಿನಿಸ್ಟರ್ ಆಗಿದ್ದೇನೆ, ಅಷ್ಟು ವರ್ಷ ರಾಜ್ಯದಲ್ಲಿ ಇತಿಹಾಸದಲ್ಲಿ ಯಾರೂ ಆಗಿಲ್ಲ. ಅದೊಂದೇ ಕಾರಣಕ್ಕೆ ಟಾರ್ಗೆಟ್ ಆದ್ರು ಅಂತ. ಟಾರ್ಗೆಟ್ ಆಗಿಲ್ಲ, ರೇಸ್ ತೊಗೊಂಡೇನು ನಾನು. ಸರ್, ನೀವು ಜಾತಿ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಯಾವಾಗ ಬೇಕಾದವಾಗ ನನಗೆ ಯಾವಾಗ ಬೇಕಾವಾಗ ಮಿನಿಸ್ಟರ್ ಆಗ್ಬೋದು. ಹಾಗಾದ್ರೆ ಈಗ CM ಆಗ್ಬೋದಾ ಅದೇ ಥರ? ಅದೇ ಸಮಯ ಬರಬೇಕಾದ್ರೆ ಈಗೆಲ್ಲ ಸೇಮ್ ಕುರ್ಚಿ ಖಾಲಿ ಅದೇ. ಅಲ್ಲ, ಈಗ ತುಂಬ ಜನ ಲಿಸ್ಟಲ್ಲಿ ಇದಾರಲ್ಲ ನೋಡಿ. ಆ ಲಿಸ್ಟಲ್ಲಿ ಯಾರೂ ಇಲ್ಲ. ಇದು ಸುಮುಖ ಪತ್ರಿಕೆಗಳಲ್ಲಿ, ಟಿವಿ ಚಾನಲ್ನಲ್ಲಿ ಊಹಾಪೋಹಗಳು ಬರ್ತಾ ಇವೆ. ಎಲ್ಲರೂ ಲೈಕ್ ಎ ಸಾಲಿಡ್ ರಾಕ್ CMಗೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತಿದ್ದೇವೆ. ಸರ್, ತಾವು ಹೈಕಮಾಂಡಿಗೆ ನಿಷ್ಠರು. ತಾವು ರಾಮಕೃಷ್ಣ ಹೆಗಡೆ ಅವರ ಜೊತೆಗೂ ಕೂಡ ಅವ್ರ ಗುರುಗಳು ತಮ್ಮದು. ಹೀಗೆಲ್ಲ ಇರುವಾಗ ತಮ್ಮನ್ನು ಸೈಡ್ ಲೈನ್ ಮಾಡಿದ್ದು ಯಾಕೆ ಸರ್ ಈ ಸಲ? ಯಾರು ಸೈಡ್ ಲೈನ್ ಮಾಡಿದ್ದಾರೆ? ನನಗೆ ಯಾರು ಮಾಡಿದ್ದಾರೆ ಹೇಳಿ? ನಾನು ನಮ್ಮ ಕಡೆ ಸರ್ಕಾರದಿದ್ದೆ, ಬೊಮ್ಮಾಯಿ ಸರ್ಕಾರದಲ್ಲಿದ್ದೆ, JH ಪಾಟೀಲ್ ಸರ್ಕಾರದಿದ್ದೆ, ದೇವೇಗೌಡರ ಸರ್ಕಾರದಿದ್ದೆ, ಅದಂತ ಸಿದ್ದರಾಮಯ್ಯ ಸರ್ಕಾರದಿದ್ದೆ, ಕುಮಾರ್ ಸರ್ಕಾರದಿದ್ದೆ, ಮತ್ತೆ ಅವ್ರ ಸರ್ಕಾರ ಧರ್ಮಸಿಂಗ್ ಸರ್ಕಾರ, 8 ಸರ್ಕಾರದಲ್ಲಿ ಇದ್ದೆಪ್ಪ. ಈಗ ಪ್ರತಿ ಸರ್ತಿ ನಾನೇ ಮಂತ್ರಿ ಆಗ್ಬಿಡ್ತಿರ್ತದೆ. ಬೇರೆ ಅವಕಾಶ ಮಾಡಬೇಕು, ಓಡಬೇಕು ಬೇಡ. ತಮ್ಮ ಆಸೆ ಏನು ಹಾಗಾದ್ರೆ ಸರ್? ನನ್ನ ಆಸೆ ಒಂದೇ, ಕರ್ನಾಟಕಕ್ಕೆ ಉಜ್ವಲವಾದ ಭವಿಷ್ಯದೆ, ಭಾರತ ರಾಷ್ಟ್ರಕ್ಕೆ ಉಜ್ವಲವಾದ ಭವಿಷ್ಯದೆ. ಹಾಗಾಗಿ ನಾವು ಮಾನವ ಸಂಪನ್ಮೂಲಗಳು, ಮೂಲಭೂತ ಸೌಕರ್ಯಗಳು, ಪಾರದರ್ಶಕತೆ ಆಡಳಿತದಲ್ಲಿ, ಸ್ವಚ್ಛತೆ, ಇದು ನಿರ್ಮಾಣ ಮಾಡಬೇಕು. ರಿಯಲ್ ಫ್ಯಾಕ್ಟ್ ಅಂತ ಕರ್ನಾಟಕಕ್ಕೆ ನಾವು ITBT ಈ ದೇಶದಲ್ಲಿ ಮೊದಲೇ ಮಾಹಿತಿ ತಂತ್ರಜ್ಞಾನ ಪಾಲಿಸಿ ತಂದಿದ್ದು ಕರ್ನಾಟಕ ಸರ್ಕಾರ. ನಾನೇ ಮಂತ್ರಿ ಇದ್ದೆ ಅವಾಗ. ಮೂಲಭೂತ ಸೌಕರ್ಯಗಳ ಪಾಲಿಸಿ ತಂದಿದ್ದು ಅವಾಗ ನಾನೇ ಮಂತ್ರಿ ಇದ್ದೆ. ಕೈಗಾರಿಕೆಗೆ 2-3 ಪಾಲಿಸೀಸ್ನ ತಂದೆ. ಪ್ರವಾಸೋದ್ಯಮಕ್ಕೆ ಪಾಲಿಸಿ ತಂದೆ. ಅದರ ಲಾಭ ಇವತ್ತು ಆಗ್ತಾ ಇದೆ. ಈ ಹೊಸ ಪಾಲಿಸಿನೂ ತರ್ತಾ ಇದ್ದಾರೆ. ಹಾಗಾಗಿ ಒಂದು ವ್ಯಕ್ತಿಯಿಂದ ಏನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಮರ್ಥನನ್ನ ಸರಿಯಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಳಸ್ಕೊಳ್ತಿಲ್ಲ ಅನ್ನೋ ವಿಚಾರ ಸರ್, ತಮ್ಮ ವಿಷಯದಲ್ಲಿ ನಿಜವಾಯ್ತಾ ಅದು? ಸಮರ್ಥರನ್ನ ಸರಿಯಾಗಿ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ತಾ ಇಲ್ಲ ಅಂತ? ಹಾಗೇನಿಲ್ರಿ. ಕಾಂಗ್ರೆಸ್ ಪಕ್ಷ ಯಾವ ಸಮಯದಲ್ಲಿ ಯಾರು ಬಳಸ್ಕೊಳ್ಬೇಕು ಅವ್ರಿಗೆ ಗೊತ್ತದೆ. ಸೊ ಆ ಸಮಯದಲ್ಲಿ ಅವ್ರ ಅವಕಾಶ, ಸ್ಥಾನಮಾನ ಕೊಡ್ತಾರೆ. ತಾವೇ ಹಲವು ಬಾರಿ ಹೇಳಿದ್ರಿ, ನಮ್ಮ ಜಾತಿ ಕಾರಣಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗಿಲ್ಲ ಅಂತ. ಬೇರೆ ಬಲಿಷ್ಠ ಜಾತಿಯಲ್ಲಿದ್ದರೆ ತಾವು ಈಗ ಮುಖ್ಯಮಂತ್ರಿ ಆಗಿರ್ತಾರೆ. ಯಾವಾಗಲೂ ಹೇಳಿಲ್ಲ ನನ್ನ ಜಾತಿ ಏನು ಬಲಿಷ್ಠ ಇಲ್ಲ. ಬ್ರಾಹ್ಮಣರು ಬಲಿಷ್ಠ ಇಲ್ಲ. ನನಗೆ ಬ್ರಾಹ್ಮಣ ಹುಟ್ಟಿದ್ದೇನೆ. ಹಾಗೆ ರಾಜಕೀಯದಲ್ಲಿ ಕೆಲಸ ಮಾಡೋ ನನಗೆ ಯಾವ ಜಾತಿಯೂ ಇಲ್ಲ. ನಾ ಯಾವ ಕ್ಷೇತ್ರದಿಂದ ಆಸೆ ಬರ್ತೇನೆ ಅಲ್ಲೇ 1,80,000 ಓಟದಲ್ಲಿ 2,000 ಬ್ರಾಹ್ಮಣರು ಹುಟ್ಟಿವೆ. 9 ಬಾರಿ ಆರ್ಸ್ ಬಂದಿದ್ದೇನೆ ಆ ಕ್ಷೇತ್ರದಲ್ಲಿ. ಎಲ್ಲ ಮರಾಠಗಳು, ಹರಿಜನರು, ಗಿರಿಜನರು, ಅಲ್ಪಸಂಖ್ಯಾತರು, ಗೌಳಿಗಳು, ಸಿದ್ಧಿಗಳು ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಇಲ್ಲ ನಿಮ್ಮದು ಇಲ್ಲಿ ಯಾಕೆ ಕೊಟ್ಟಿರ್ತಿದ್ದೆ ನಾನು. ಈ ಬಾರಿನೂ ಕೂಡ ನಿಮಗೆ ಜನ ತುಂಬುರದಿಂದ ಆಶೀರ್ವಾದವನ್ನು ಮಾಡಿದ್ರು. ಗ್ಯಾರಂಟಿ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತಾಡ್ತೀನಿ ಸರ್. ಆದರೆ ಈಗ
ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಮಾಡಿದಂತಹ ಒಂದು ಪೂರ್ಣಗೊಳಿಸಿದಂಥ ಖ್ಯಾತಿ ಸಿದ್ದರಾಮಯ್ಯವ್ರ ಮೇಲಿತ್ತು. ಆದರೆ ಈಗ ಸರ್ಕಾರ ಬಂದು 1 ವರ್ಷ ಕೂಡ ಆಗಿಲ್ಲ, ಆಗಲೇ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾನೇ ಇದೆ. ಒಬ್ಬರು ಅರೆಸ್ಟ್ ಕೂಡ ಆಗಿದ್ದಾರೆ, ಜೈಲಲ್ಲಿದ್ದಾರೆ. ಈಗ ನಿಮ್ಮ ಸ್ನೇಹಿತರ ಮೇಲೆ ಆರೋಪ ಕೇಳಿ ಬಂದಿದೆ, FIR ಕೂಡ ಈಗ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಇಷ್ಟಾದರೂ ಕೂಡ ರಾಜೀನಾಮೆ ಕೊಡಬಾರ್ದು ಅಂತಲೇ ಇದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಹಗರಣ ಮೇಲೆ ಹಗರಣ ಯಾವ? ವಾಲ್ಮೀಕಿ ಹಗರಣ, ವಾಲ್ಮೀಕಿ ಒಂದು ಕೂಡ ಹಗರಣ ತಾವಂತೀರಿ. ಓಕೆ, ಅದು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ಏನು ನಿರ್ಣಯ ಮಾಡ್ತಾರೆ ನೋಡೋನು. ಮತ್ತೆ ಯಾವ ಹಗರಣದೆ? ಈ ಮೂಡ ಹಗರಣ ಕೇಳಿ ಬಂದಿದೆಯಲ್ಲ, ಹಗರಣ ಆರೋಪ ನೋಡಿ, ಕೇಳಿ ಬಂದಿದೆಯಲ್ಲ. ಮೂಡ ಹಗರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೂಡದಲ್ಲಿ ಯಾವ ಹಗರಣ? ಹಾಗಾದ್ರೆ ದಾಖಲೆಗಳು ಸುಳ್ಳು ಹೇಳ್ತಾ ಇದೆಯಾ? ಏನು ದಾಖಲೆಗಳು ರೀ? 14 ಸೈಟು ಮೂಡ ಅವರು ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ ಮಂಜೂರು ಮಾಡಿದ್ದು ನಿಜ. ಅವರು ಅದು ಒಪ್ಕೊಂಡಾರಲ್ಲ. ಅಲ್ಲ, ಈಗ ಆರೋಪ ಕೇಳಿ ಆದರೆ FIR ದಾಖಲಾಗಿದೆ, ರಾಜೀನಾಮೆ ಕೊಡಬೇಕಾ ಬೇಡವಾ? ತನಿಖೆಗೆ ಅವರು ಸಹಕಾರ ಕೊಡಬೇಕು ಅಂತಂದ್ರೆ ಅಂದರೆ ಅವ್ರಿಗೆ ಹೇಳಿ ಸ್ಪಷ್ಟವಾಗಿ ಹೇಳಿದಾರಲ್ಲ, ಯಾವ ತನಿಖೆ ಮಾಡಿದ್ರು ನಾ ಸಹಕಾರ ಕೊಡ್ಲಿಕ್ಕೆ ರೆಡಿ ಅದೇ ಅಂತ ಹೇಳಿದ್ದಾರೆ. ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಈಗ ಇವತ್ತು ಒಂದು ಈ ಸೈಟ್ ಪ್ರಕರಣದಲ್ಲಿ ಏನು ಗೌರವಾನ್ವಿತ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ, ಅದು ಜಾರಿಗೆ ಬರಬೇಕಂತ ಆರ್ಡರ್ ಮಾಡಿದ ನಂತರ ಒಬ್ಬ ವ್ಯಕ್ತಿ ಭ್ರಷ್ಟ ಆಗೋದಿಲ್ಲ. ಇಷ್ಟು ದಿನ ತಾವು ಚಾನೆಲ್ಗಳು ತಾವು ಸಹ ಟ್ಯಾಪಿಂಗ್ ಆರೋಪ ಕೇಳಿ ಬರ್ತದಂಗೆ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರು. ಸರ್, ನೀವು ಎಲ್ಲ ಚಾನೆಲ್ಗಳು, ಪ್ರೆಸ್ ಮೀಡಿಯಾದವರು ಎಲ್ಲರೂ ಸಿದ್ದರಾಮಯ್ಯಗೆ ನೀವೇ ಪ್ರಶಂಸೆ ಮಾಡಿ ಜನ ಅಲ್ಲ. ಒಂದು ಸೈಟ್ ಆದ ನಂತರ ನೀವು ಅವ್ರಿಗೆಲ್ಲ ಆರೋಪಿ ಅಂತೀರಿ, ಕೇಸ್ ಹೋಗ್ತಿದೆ ಅಂತಾರ, ಕಡ್ದ್ರಿ ಬಂದಿದ್ದಾರೆ ಅಂತ ಹೇಳ್ತೀರಿ. ಈಗ ನಾವು ಮಾಧ್ಯಮದವರು ಯಾವಾಗ ಸುದ್ದಿ ಮಾಡಿದ್ದು? ದೂರುದಾರರು ಬಂದು ದೂರು ಕೊಟ್ಟ ಬಳಿಕ ನಾವು ಸುದ್ದಿಯನ್ನ ಮಾಡಿದ್ದು. ಅಲ್ಲಿ ವೈಟ್ನರ್ ಅನ್ನ ಹಾಕಿದರೆ ಯಾಕೆ ಹಾಕಿದ ಅಂತ ಪ್ರಶ್ನೆ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಅದೆಲ್ಲ ಮಾಧ್ಯಮದವರು ಹುಟ್ಟು ಹಾಕಿದ, ನಾವು ವೈಟ್ನರ್ ಬರೆದು ತೋರಿಸಿದ್ದ. ಹಾಗಾದ್ರೆ ದೂರುದಾರನ ನಾವು ಸೃಷ್ಟಿ ಮಾಡಿದ್ದ? ಒಂದಲ್ಲ ಎರಡಲ್ಲ, 3 ದೂರುದಾರರು ಸರ್. ನೀವು ಸೃಷ್ಟಿ ಮಾಡಿದ್ರೆ ನಾ ಹೇಳಿಲ್ಲ. ನಾ ಹೇಳಿದ್ದೇನು? ನಾ ಏನು ಹೇಳ್ತಾ ಇದ್ದೇನೆ, ಎಲ್ಲ ಪತ್ರಿಕೆಗಳು, ಎಲ್ಲ TV ಚಾನೆಲ್ಗಳು ಸಿದ್ದರಾಮಯ್ಯ ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಇವತ್ತಂಗ ನಡ್ಕೊಂಡು ಬಂದಾರಲ್ಲ. ಸರ್, ಇದೇ ಮಾಧ್ಯಮದವರು 5 ವರ್ಷ ಭ್ರಷ್ಟಾಚಾರ ರಹಿತ ಸರ್ಕಾರ ನಡೆಸ್ತಂದ ನಾಯಕ ಯಾರು ಅಂತಾರೆ ಸಿದ್ದರಾಮಯ್ಯ ಅಂತ ಮಾಧ್ಯಮದವ್ರು ತೋರಿಸಿಲ್ವಾ? ಅಲ್ರಪ್ಪ, ಈಗೇನು ಭ್ರಷ್ಟಾಚಾರ ಈಗ ಆರೋಪ ಕೇಳಿ ಬಂದಿದೆಯಲ್ಲ. ಈಗ ನಮ್ಮ ಪ್ರಶ್ನೆ, ಈಗ ನಿಮ್ಮ ಗುರುಗಳಾದಂಥ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿ ಬರ್ತಾ ಇದ್ದಂತೆ ಅವರು ರಾಜೀನಾಮೆ ಕೊಟ್ಟರು, ಆರೋಪ ಮುಕ್ತನಾಗಿ ವಾಪಸ್ ಬರ್ತೀನಿ ಅಂತಂದರು. ಅದೊಂದು ನೈತಿಕತೆಯ ಪ್ರಶ್ನೆ ಅಂತೇಳಿ ಅಲ್ಲಿ ಉದ್ಭವ ಆಗಿತ್ತು. ಈಗ ವಿಪಕ್ಷಗಳು ಅದೇನ ಇಟ್ಕೊಂಡು ನೈತಿಕತೆ ಪ್ರಶ್ನೆಯನ್ನು ಮುಂದಿಡ್ತಾ ಇದೆ. ನೋಡಿ, ಈ ವಿಪಕ್ಷಗಳು ಮೊದಲು ಅವ್ರ ಮನೆಯಲ್ಲಿ ಏನೇನು ನಡೀತಾ ಇದೆ ತಿಳ್ಕೊಳ್ಬೇಕು. ಅವ್ರ ಮನೆ ಅದೇ ಅಲ್ಲ, ಅಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಂಡು ಅವ್ರು ಮಾತಾಡಬೇಕು, ಗೊತ್ತಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ನೋಡಿ, ನ್ಯಾಯಾಲಯ ಮುಂದೆ ಎಲ್ಲರೂ ತಲೆಬಗ್ಗಿಸ್ಬೇಕಾಗ್ತದೆ. ನ್ಯಾಯಾಲಯ ನಿರ್ಣಯ ಎಲ್ಲರೂ ಗೌರವಿಸ್ಬೇಕು. ಕರೆಕ್ಟ್. ಅದು ನಾ ಗೌರವಿಸ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸರ್, ಒಂದೇ ನಿಮಿಷ ಸರ್. ಈಗ ಗ್ಯಾರಂಟಿ ವಿಚಾರವಾಗಿ 50ರಿಂದ 60 ಸಾವಿರ ಕೋಟಿಯಷ್ಟು ಖರ್ಚಾಗ್ತಾ ಇದೆ. ಈ ಗ್ಯಾರಂಟಿ ಸರಿದೂಗಿಸೋದ್ರಲ್ಲಿ ಅಭಿವೃದ್ಧಿಗಳು ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ, ಒಪ್ಕೊಳ್ತೀರಾ? ನೋಡಿ, ಒಂದು ಮಾತು ಹೇಳ್ತೇನೆ, ಗ್ಯಾರಂಟಿಗಳು ಕೊಟ್ಟಿದ್ದು ಕೇವಲ ಸಿದ್ದರಾಮಯ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ. ನಾವು ವಿಧಾನಸಭಾ ಚುನಾವಣೆ ಹೋದಾಗ ನಾವು ನಾಡಿನ ಮತದಾರರಿಗೆ ಭರವಸೆ ಕೊಟ್ಟಿದ್ವಿ. ಇಂಥ 5 ಗ್ಯಾರಂಟಿಗಳು, ಮಹಿಳೆಯರಿಗೆ 2000 ಇರ್ಬೋದು, 10 ಕಿಲೋ ಅಕ್ಕಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಯುವಕರಿಗೆ ಯುವ ನಿಧಿ ಇರ್ಬೋದು, ಇವೆಲ್ಲ ಗ್ಯಾರಂಟಿ ಕೊಟ್ಟಿದ್ದು ನಿಜ. ಅದಕ್ಕೆ ಅಂದಾಜು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಬೇಕು. ತಿಂಗಳ ಅಂದಾಜು 5,000 ಕೋಟಿ ಬಿಡುಗಡೆ ಮಾಡಬೇಕಾಗ್ತದೆ. ಹಾಗಾಗಿ ಇದು ಒಂದು ಆರ್ಥಿಕ ವಜ್ಜೆ ಆಗಿದೆ. ಅದು ಇದರ ಲಾಭ ಅಸಂಖ್ಯ ಕ್ರೋರ್ಸ್ ಆಫ್ ಬಡವ್ರಿಗೆ ಆಗ್ತಾ ಇದೆಯಲ್ಲ. ಆವಾಗ ಅಭಿವೃದ್ಧಿಯಲ್ಲಿ ಯಾವ ಪ್ರಮಾಣ, ಯಾವ ವೇಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು, ಆ ಪ್ರಮಾಣಕ್ಕೆ ಸ್ವಲ್ಪ
ಸ್ಲೋ ಆಗಿದೆ. ಅರವಿಂದ್ ದೇಶಪಾಂಡೆ ಅವರೇ, ಆದರೆ ಮುಖ್ಯಮಂತ್ರಿ ಕಡೆ ನಾನು ಮೊನ್ನೆ ಇದ್ರ ಬಗ್ಗೆ ಮಾತಾಡಿದೆ. ಅವ್ರು ಹೇಳಿದ್ರು ನನಗೆ ಗೊತ್ತದೆ, ಇದನ್ನು ಆದಷ್ಟು ಬೇಗನೆ ಎಲ್ಲ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡ್ತಾ ಇದ್ದೇನೆ ಅಂತೂ ಸಹ ಅವ್ರು ನನಗೆ ಹೇಳಿದರು. ಮೊನ್ನೆ ಮಾತಾಡ್ತಿರೋ ಕರೆಕ್ಟ್. ಅರವಿಂದ್ ದೇಶಪಾಂಡೆ ಅವರೇ, ಶಿವರಾಮ್ ಹೆಬ್ಬಾರ್ ಅವರು ಪಕ್ಷ ಬಿಟ್ಟಿದ್ದು ನಿಮ್ಮ ಕಾರಣಕ್ಕೋಸ್ಕರ, ಈಗ ವಾಪಸ್ ಪಕ್ಷಕ್ಕೆ ಬರೋದಕ್ಕೂ ಕೂಡ ನೀವೇ ಅಡ್ಡಗಾಲಾಗಿದ್ದೀರಂತೆ, ಹೌದಾ ಸರ್ ಅದು? ಏನು ಮಾತಾಡ್ತೀರಿ? ಶಿವರಾಮ್ ಹೆಬ್ಬಾರ್ ನನ್ನ ಪಾರ್ಟಿ ಬಿಟ್ಟಾನೇನ್ರಿ? ಶಿವರಾಮ್ ಹೆಬ್ಬಾರ್ಗ ಪಾರ್ಟಿನ ಅಡ್ಮಿಟ್ ಮಾಡಿದ್ದು ನಾನು. ಹಾಂ, ಶಿವರಾಮ್ ಹೆಬ್ಬಾರು ಮತ್ತು ಕೆಲವು ನಮ್ಮ ಸ್ನೇಹಿತರು ನಮ್ಮ ಪಕ್ಷ ಬಿಟ್ಟು BJPಗೆ ಹೋಗಿ ಅಲ್ಲೇ ಮಂತ್ರಿ ಆಗ್ಲಿಕ್ಕೆ ಹೋದ್ರಿ ಅವರು. ನಾ ಕಾಟ ಮಾಡಿದೆ ಅಂತ ಹೋಗಿಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ರಾಂಗ್ ಸರಿಪಡಿಸ್ಕೊಡ್ರಿ. ಅವ್ರೀಗ ಕಾಂಗ್ರೆಸ್ ಬರ್ತೇನೆ ಮತ್ತೊಂದು ಬರ್ತೇನೆ ನನ್ನ ಕಡೆಯಿಂದ ಮಾತಾಡಿಲ್ಲ. ನನ್ನ ಕಡೆ ನೀವು ಈ ಕ್ಷಣದಂಗೆ ಅವರ ಹೇಳಿಲ್ಲ. ಬೆಟ್ಟಾಗ್ತಾ ಇರ್ತಾರೆ. ಮೊನ್ನೆ ಎಲ್ಲ ಬರೆದಿದ್ದೆ. ಅವರು ನಾವು ನಮ್ಮ ಜಿಲ್ಲಾ ಸಚಿವರು ಮಂಕಾಳ ವೈದ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಒಂದು 15-20 ದಿವಸ ಆಯಿತು. ಹಾಗಾಗಿ ಇದು ಅನಾವಶ್ಯಕ ನೀವು ಊಹಾಪೋಹ ಮಾಡೋರು ಅರ್ಥ ಇಲ್ಲ. ಓಕೆ, ಅರವಿಂದ್ ದೇಶಪಾಂಡೆ ಅವರು, ಕಡೆಯದಾಗಿ ಕನಸಿನ ಕರ್ನಾಟಕ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಕಡೆಯದಾಗಿ. ನೋಡಿ, ಕರ್ನಾಟಕಕ್ಕೆ ಭಾಳ ಉಜ್ವಲವಾದ ಭವಿಷ್ಯದೆ. ಇವತ್ತು ಒಂದು ದೇಶ, ಒಂದು ರಾಜ್ಯ, ಒಂದು ಗ್ರಾಮ, ಒಂದು ತಾಲೂಕು ಬೆಳಿಬೇಕಾದ್ರೆ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಗಬೇಕು. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ, ಅದು ರಸ್ತೆಗಳು, ವಿದ್ಯುತ್ ಶಕ್ತಿ, ಕುಡಿಯುವ ನೀರು, ಎನಿಥಿಂಗ್ ಕ್ಯಾನ್ ಬಿ ಇನ್ಕ್ಲೂಡೆಡ್. ಇನ್ಫ್ರಾಸ್ಟ್ರಕ್ಚರ್ ಈಸ್ ದ ಕೀ ಫಾರ್ ಎಕಾನಮಿಕ್ ಡೆವಲಪ್ಮೆಂಟ್ ಅಂತಾರೆ. ಮೂಲಭೂತ ಸೌಕರ್ಯದಿಂದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಆಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ನಾಟಕಕ್ಕೆ ಉಜ್ವಲ ಭವಿಷ್ಯ ಇದೆ. ಯಾಕಂದರೆ ಇಲ್ಲಿ ಶ್ರೀಮಂತವಾದ ಮಾನವ ಸಂಪನ್ಮೂಲಗಳಿವೆ, ಒಳ್ಳೆಯ ಮೂಲಭೂತ ಸೌಕರ್ಯವಿವೆ. ಆದರೆ ಅದಕ್ಕೆ ಎಂಡ್ ಇಲ್ಲ, ಇನ್ನೂ ಇಂಪ್ರೂವ್ ಮಾಡ್ತಾನೆ ಹೋಗಬೇಕಾಗ್ತದೆ. ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ತಗೊಳ್ತಾ ಇರಬೇಕಾಗ್ತದೆ. ಮತ್ತು ಇಡೀ ವಿಶ್ವದಲ್ಲಿ ಕರ್ನಾಟಕ ಆಕರ್ಷಣೆ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ನಾವು ಪ್ರಾರಂಭ ಮಾಡಿದ್ವಲ್ಲ, IT, BT ಪಾಲಿಸಿಗಳು ತಂದಿದ್ದು ಕೈಗಾರಿಕೆಗಳ ಸಹಕಾರದಿಂದ ತಂದ್ವಿ. ಹಾಗಾಗಿ ಕರ್ನಾಟಕಕ್ಕೆ ಬುದ್ಧಿವಂತ ಜನ ಇದ್ದಾರೆ, ಒಳ್ಳೆ ಬ್ಯೂರೋಕ್ರಸಿ ಇದೆ, ಮೂಲಭೂತ ಸೌಕರ್ಯ ಕಡೆ ಇನ್ನೂ ಹೆಚ್ಚಿನ ಗಮನ ನಾವು ತಗೊಳ್ಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕಾಗಿದೆ. ಯಾವುದೂ ವಿಚಾರದಲ್ಲಿ ಕರ್ನಾಟಕ ಯಾವ ರಾಜ್ಯಕ್ಕಿದ್ದಲ್ಲಿ, ಯಾವ ದೇಶದಲ್ಲಿ ಯಾವುದೂ ರಾಜ್ಯಕ್ಕಿಂತ ಇವತ್ತು ಹಿಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ದೇಶಪಾಂಡೆ ಅವರೇ, ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆಯಲ್ಲಿ ಹೊಂದಿಸಿಕೊಂಡಿದ್ದಕ್ಕೆ, ಕನಸಿನ ಕರ್ನಾಟಕದ ಬಗ್ಗೆ ತಮ್ಮ ಆಲೋಚನೆಗಳನ್ನು ತಮ್ಮ ಮುಂದೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ನಿಮ್ಮ ಈ ರೀತಿ ಹಿರಿತನ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಬಳಕೆ ಆಗಲಿ ಅನ್ನೋ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್.